ಆತ್ಮೀಯ ವೀಕ್ಷಕರು, ಇವತ್ತು ನಾವು ಸುಳ್ಯ ತಾಲೂಕಿನ ಅತಿ ದೊಡ್ಡ ಗ್ರಾಮ ಆಗಿರ್ತಕ್ಕಂಥ ಆಲೇಟಿ ಗ್ರಾಮದಲ್ಲಿದ್ದೇವೆ. ಸೊ ಇಲ್ಲಿ ಆಲೇಟಿ ಗ್ರಾಮದಲ್ಲಿ ಏನು ಸುಳ್ಯದಿಂದ ಸ್ವಲ್ಪ ಮುಂದುಗಡೆ ನಾವು ಕೋಲ್ಚರ್ ರಸ್ತೆಯ ಮೂಲಕ ಬಂದರೆ ಬಾರ್ಪಣೆ ಅನ್ನುವಂಥ ಪ್ರದೇಶ ಇದೆ. ಸೊ ಸ್ವಲ್ಪ ಕಾಡು ಪ್ರದೇಶ. ಈ ಬಾರ್ಪಣೆ ಅನ್ನುವಂಥ ಪ್ರದೇಶದಲ್ಲಿ ಒಂದು ಅಂಗನವಾಡಿ ಕೇಂದ್ರ ಇದೆ. ಇವತ್ತು ಆ ಅಂಗನವಾಡಿ ಕೇಂದ್ರದಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸೊ ಆ ಕಾರ್ಯಕ್ರಮ ಏನು, ಮಕ್ಕಳಿಗಾಗಿ ಹಮ್ಮಿಕೊಂಡಿರುವಂಥ ಈ ಕಾರ್ಯಕ್ರಮದ ವಿಶೇಷತೆ ಏನು ಮತ್ತು ಈ ಅಂಗನವಾಡಿ ಶಾಲೆಯಲ್ಲಿರುವಂಥ ವಿಶೇಷತೆ ಏನು, ಬನ್ನಿ ಇವೆಲ್ಲವನ್ನು ತಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ. ಬನ್ನಿ ಇದೀಗ ನಾವು ಹೋಗೋಣ ಬಾಲಸ್ನೇಹಿ ಅಂಗನವಾಡಿ ಕೇಂದ್ರ ಬಾರ್ಪಣೆ ಇಲ್ಲಿಗೆ. ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಮಗ್ರ ಶಿಶು ಅಭಿವೃದ್ಧಿ ಸೇವಾ ಯೋಜನೆ ಸುಳ್ಯ ತಾಲೂಕು ಅಂಗನವಾಡಿ ಕೇಂದ್ರ ಬಾರ್ಪಣೆ ಇಲ್ಲಿ ಇವತ್ತು ವಿಶೇಷವಾಗಿ ಏನು ನವೆಂಬರ್ 14ರಂದು ನಾವೆಲ್ಲರೂ ಮಕ್ಕಳ ದಿನಾಚರಣೆಯನ್ನು ಆಚರಿಸ್ತೇವೆ. ಸೊ ಆ ಒಂದು ಮಕ್ಕಳ ದಿನಾಚರಣೆಯನ್ನು ವಿಶಿಷ್ಟವಾಗಿ ಆ ನವೆಂಬರ್ 14ರ ಸವಿ ನೆನಪಿಗಾಗಿ ಇವತ್ತು ನವೆಂಬರ್ ತಿಂಗಳಲ್ಲಿ ಇವತ್ತು ಈ ಒಂದು ಬಾರ್ಪಣೆಯ ಅಂಗನವಾಡಿ ಕೇಂದ್ರದಲ್ಲಿ ನಡೆಸ್ತಾ ಇದ್ದಾರೆ. ಇದರ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಈಗಾಗಲೇ ಸಿದ್ಧತೆ ನಡೀತಾ ಇದೆ. ಏನೇನೋ ಕೆಲವು ನಿಮಿಷಗಳಲ್ಲಿ ಇದರ ಒಂದು ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇದೆ. ಹಾಗೆ ಇಲ್ಲಿ ಬಹಳಷ್ಟು ಪೌಷ್ಟಿಕಾಂಶಗಳ ಆಹಾರ ಪದಾರ್ಥಗಳನ್ನು ಕೂಡ ಇಲ್ಲಿ ಜೋಡಿಸಿಟ್ಟಿದ್ದಾರೆ. ಇದರ ಬಗ್ಗೆ ಏನು ಅಂತ ಹೇಳುವಂಥದ್ದನ್ನು ಮತ್ತೆ ಅವರಲ್ಲೇ ನಾವು ಮಾತಾಡ್ಸೋಣ. ಹಾಗೆ ಇಲ್ಲಿ ಭಾಳಷ್ಟು ಏನು ಜ್ಯೂಸ್ ವೆರೈಟಿ ಜ್ಯೂಸನ್ನು ಕೂಡ ಪ್ಯೂರ್ ಜ್ಯೂಸ್ ಮಾಡಿ ಇಟ್ಟಿದ್ದಾರೆ. ತಾವು ನೋಡ್ತಾ ಇದ್ದೀರಿ, ಏನು ನೀರು ಸೌತೆಕಾಯಿಯ ಜ್ಯೂಸ್ ಇದೆ, ಹಾಗೆ ಹಲಸಿನ ಬೀಜದ ಮತ್ತು ನೆಲ್ಲಿಕಾಯಿ ಪುದೀನ ಇದರ ಜ್ಯೂಸ್ ಇದೆ, ಅನಾನಸ್ ಜ್ಯೂಸ್ ಇದೆ, ಎಳ್ಳು ಜ್ಯೂಸ್ ಇದೆ, ಹಾಗೆ ಬೇರೆ ಬೇರೆ ರೀತಿಯ ತೆಂಗಿನಕಾಯಿ ಹೂವಿನ ಜ್ಯೂಸ್, ಸ್ಪೆಷಲ್ ಕಲ್ಲಂಗಡಿ ಜ್ಯೂಸ್ ಇದೆಲ್ಲ ನಾವು ನೋಡುವಂಥದ್ದು. ಸೋಕೆ ನೆಲ್ಲಿಕಾಯಿ ಜ್ಯೂಸ್, ಹಾಗೆ ನೇರಳೆ ಹಣ್ಣಿನ ಜ್ಯೂಸ್, ಈ ರೀತಿಯ ಒಂದು ಪೌಷ್ಟಿಕಾಂಶಗಳು ಸಿಗುವಂಥ ಜ್ಯೂಸನ್ನು ಕೂಡ ಮಾಡಿಟ್ಟಿದ್ದಾರೆ. ಸೊ ಇದರ ಬಗ್ಗೆ ಏನು ಅಂತ ಹೇಳುವಂಥದ್ದನ್ನು ನಾವು ಅವರ ಜೊತೆ ಮಾತಾಡ್ಸೋಣ. ಬನ್ನಿ ಇದೀಗ ನಾವು ಅಂಗನವಾಡಿ ಕೇಂದ್ರಕ್ಕೆ ಹೋಗೋಣ. ಅಲ್ಲಿ ಅಂಗನವಾಡಿ ಕೇಂದ್ರ ಹೇಗಿದೆ, ಆ ಅಂಗನವಾಡಿ ಕೇಂದ್ರದಲ್ಲಿ ಎಷ್ಟು ಮಕ್ಕಳಿದ್ದಾರೆ, ಹೇಗೆ ಅಲ್ಲಿ ವ್ಯವಸ್ಥೆ ಇದೆ ಅನ್ನೋದನ್ನು ತಮಗೆ ತೋರಿಸ್ತೀವಿ. ಬನ್ನಿ ಮಕ್ಕಳೇ, ದೊಡ್ಡವರು ಬನ್ನಿ, ದೊಡ್ಡವರು ಬನ್ನಿ, ದೊಡ್ಡವರು ಇಲ್ಲಿ ಬನ್ನಿ ಬನ್ನಿ ಬನ್ನಿ. ಎಸ್, ಇದೀಗ ಬಾಲಸ್ನೇಹಿ ಅಂಗನವಾಡಿ ಕೇಂದ್ರದ ಮಕ್ಕಳು ಉಪಹಾರವನ್ನು ಸೇವಿಸ್ತಾ ಇದ್ದಾರೆ. ಈಗಾಗಲೇ ಎಲ್ಲ ಮಕ್ಕಳು ಕೂಡ ಸಾಲಾಗಿ ಕೂತ್ಕೊಂಡಿದ್ದಾರೆ. ಭಾಳಷ್ಟು ಶಿಸ್ತುಬದ್ಧವಾಗಿ ಏನು ಉಪಹಾರವನ್ನು ಸೇವಿಸ್ತಾ ಇದ್ದಾರೆ. ಅವರು ಕೊಡುವಂಥ ತಿಂಡಿಗಳನ್ನು ತಿಂತಾ ಇದ್ದಾರೆ. ಇದು ಅಂಗನವಾಡಿ ಕೇಂದ್ರದ ಮಕ್ಕಳ ಒಂದು ಉಪಹಾರದ ಸಮಯ ಅಂತ ಹೇಳ್ಬೋದು. ಅಂಗನವಾಡಿ ಕೇಂದ್ರದಲ್ಲಿ ಇಲ್ಲಿ ಗೋಡೆ ಬರಹಗಳಿವೆ. ತಾವು ನೋಡ್ತಾ ಇದ್ದೀರಿ, ಕಳೆದ ಏನು 27/8/2006ರಲ್ಲಿ ಈ ಒಂದು ಅಂಗನವಾಡಿ ಕೇಂದ್ರ ಉದ್ಘಾಟನೆಗೊಂಡಿತ್ತು. ಮಾನ್ಯ ನಮ್ಮ ಶಾಸಕರಾದಂಥ ಸಾಂಗರ್ ಅವರು ಈ ಒಂದು ಅಂಗನವಾಡಿ ಕೇಂದ್ರವನ್ನು ಉದ್ಘಾಟನೆ ಮಾಡಿದರು. ಆ ಸಂದರ್ಭದಲ್ಲಿ ನಮ್ಮ ತಾಲೂಕು ಪಂಚಾಯತ್ ಅಧ್ಯಕ್ಷ ಆಗಿರ್ತಕ್ಕಂಥ ಸುವರ್ಣಿ ಅವರು ಅಧ್ಯಕ್ಷತೆಯನ್ನು ವಹಿಸಿದರು. ಆ ಸಂದರ್ಭದಲ್ಲಿ ಭಾಳಷ್ಟು ಮಂದಿ ಅತಿಥಿಗಳು ಕೂಡ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಹಾಗೆ ಈ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಏನು ಅಂತ ಹೇಳಿದರೆ, ಅಂಗನವಾಡಿ ಮಕ್ಕಳಿಗೆ ಬೇಸಿಕ್ಕಾಗಿ ಅಂದರೆ ಮೂಲ ಬೇಸಿಕ್ ಶಿಕ್ಷಣ ಏನು ಕೊಡಬೇಕು, ಆ ಶಿಕ್ಷಣದ ಬರಹಗಳನ್ನು ಇವತ್ತು ಗೋಡೆಯಲ್ಲಿ ಬರೆದಿದ್ದಾರೆ. ಸೊ ಬಂದಂಥ ಮಕ್ಕಳಿಗೆ ಮೊದಲಾಗಿ ಏನು ನಾವು ಪಾಠವನ್ನು ಮಾಡಬೇಕು, ಆ ಪಾಠದ ಒಂದು ಪದ್ಧತಿ ಹೇಗೆ ಅನ್ನೋದನ್ನು ಕೂಡ ಇಲ್ಲಿ ಒಂದು ಗೋಡೆ ಬರಹದ ಮೂಲಕ ನಮಗೆ ತೋರಿಸ್ತಾ ಇದ್ದಾರೆ. ತಾವು ನೋಡ್ತಾ ಇದ್ರಿ ಈ ದೃಶ್ಯದ ಮೂಲಕ ಕೂಡ. ಇದು ಬಾರ್ಪಣೆಯ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಭಾಳಷ್ಟು ವ್ಯವಸ್ಥಿತ ರೀತಿಯಲ್ಲಿ ಬಹಳಷ್ಟು ಸುಸಜ್ಜಿತವಾದಂಥ ಒಂದು ಕಟ್ಟಡದಲ್ಲಿ ಈ ಒಂದು ಅಂಗನವಾಡಿ ಕೇಂದ್ರ ಇದೆ. ಇಂಟೀರಿಯರ್ ಪ್ಲೇಸ್ ಆದರೂ ಕೂಡ, ಅಂದರೆ ಸುಳ್ಯದಿಂದ ಸುಮಾರು 5-6 ಕಿಲೋಮೀಟ್ರು ಮುಂದುಗಡೆ ಬಂದರೆ ಬಾರ್ಪಣೆ ಅನ್ನುವಂಥ ಪ್ರದೇಶ ಸಿಗುತ್ತೆ. ಸ್ವಲ್ಪ ಕಾಡು ಪ್ರದೇಶ ಆದರೂ ಕೂಡ ಇಲ್ಲಿರುವಂಥ ಕಟ್ಟಡದ ವ್ಯವಸ್ಥೆಗಳಿರ್ಬೋದು ಅಥವಾ ಬಾಕಿ ಇರುವಂಥ ಎಲ್ಲ ವ್ಯವಸ್ಥೆಗಳು ಕೂಡ ಭಾಳಷ್ಟು ಸುಸಜ್ಜಿತವಾಗಿದೆ. ಅಂತಾರಾಜ್ಯ ರಸ್ತೆಯಲ್ಲಿ ನಾವು ಸಾಗ್ತಿರ್ಬೇಕಾದ್ರೆ ಅದರ ಮಧ್ಯಭಾಗದಲ್ಲಿ ಸಿಗುವಂಥದ್ದೇ ಅಂಗನವಾಡಿ ಕೇಂದ್ರ ಬಾರ್ಪಣೆ. ಎಸ್, ಇದು ಬಾರ್ಪಣೆ ಅಂಗನವಾಡಿ ಕೇಂದ್ರದಲ್ಲಿರುವಂಥ ಪುಟಾಣಿ ಮಕ್ಕಳು. ಏನು ಶಾಲೆಗೆ ಬಂದಂಥ ಸಂದರ್ಭದಲ್ಲಿ ಮಕ್ಕಳು ಯಾವ ರೀತಿಯಾಗಿ ಕುಳಿತುಕೊಳ್ತಾರೆ, ಭಾಳಷ್ಟು ಶಿಸ್ತುಬದ್ಧವಾಗಿ ಮಕ್ಕಳು ಹೊಟ್ಟೆ ತುಂಬ ಉಪಹಾರವನ್ನು ಸೇವಿಸಿ ಬಂದು ಕುಳಿತುಕೊಂಡಿದ್ದಾರೆ. ಭಾಳಷ್ಟು ಚಂದ ಪೋಸ್ ಕೊಡ್ತಾ ಇದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಪೋಷಕರ ಸಹಕಾರ ಕೂಡ ಖಂಡಿತವಾಗಿ ಅತಿ ಅಗತ್ಯ. ಭಾಳಷ್ಟು ಪೋಷಕರು ಕೂಡ ಇವತ್ತು ಬಂದು ಸೇರಿದ್ದಾರೆ. ಏನು ಮಕ್ಕಳ ದಿನಾಚರಣೆಯ ಈ ಒಂದು ಸಂಭ್ರಮದಲ್ಲಿ ಪೋಷಕರು ಕೂಡ ಭಾಗವಹಿಸ್ತಿರುವುದು ನಿಜಕ್ಕೂ ಶ್ಲಾಘನೀಯ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಹಾಗೆ ಈ ಶಾಲೆಯ ಶಿಕ್ಷಕರು ಇಲ್ಲಿಯ ಸ್ಥಳೀಯರೇ, ಶ್ರೀಮತಿ ರಾಧಾ ಲೋಲಜಾಕ್ಷ ಇವರು ನಮ್ಮ ಜೊತೆ ಇದ್ದಾರೆ. ಹೇಳಿ ಮೇಡಮ್, ಯಾವ ರೀತಿಯಾಗಿ ಈ ಒಂದು ಶಾಲೆಯ ಅಂಗನವಾಡಿ ಕೇಂದ್ರವನ್ನು ತಾವು ನಡೆಸ್ಕೊಂಡು ಬರ್ತಾ ಇದ್ದೀರಿ, ಮತ್ತು ಮಕ್ಕಳು ಯಾವ ರೀತಿಯಾಗಿ ಎಷ್ಟು ಮಕ್ಕಳಿದ್ದಾರೆ ಅಂತ ಹೇಳುವಂಥದ್ದು? ಪ್ರಸ್ತುತ ಈಗ 15 ಮಕ್ಕಳು ಇಲ್ಲಿ ಅಂಗನವಾಡಿಯಲ್ಲಿ ದಾಖಲಿದ್ದಾರೆ.
ಮನೆಯಲ್ಲಿ ಚಿಕ್ಕ ಮಕ್ಕಳಂದರೆ 0ಇಂದ 3 ವರ್ಷದ ಮಕ್ಕಳು, ಅವರು 17 ಮಕ್ಕಳಿದ್ದಾರೆ. ಮತ್ತು ಅಂಗನವಾಡಿಗೆ ಈಗ ದಾಖಲಾದ ಎಲ್ಲ ಮಕ್ಕಳು ಕೂಡ ಅಂಗನವಾಡಿಗೆ ಹಾಜರಾಗ್ತಾ ಇದ್ದಾರೆ. ಮತ್ತು ನಾವು ಅಂಗನವಾಡಿಯಲ್ಲಿ ಒಂದು ಕಾರ್ಯಕರ್ತೆ ಅಂತ ಇಲಾಖೆಯಿಂದ ಒಂದು ನೇಮಕ ಆಗಿ ಇದನ್ನೊಂದು ನಿರ್ವಹಿಸುವುದು ಮಾತ್ರ. ಆ ನಂತರ ಎಲ್ಲ ಸಮುದಾಯದವರ ಕೊಡುಗೆ ಇರ್ಬೋದು. ಇಲಾಖೆಯಿಂದ ಫುಡ್ ಬರ್ತದೆ, ಅದನ್ನು ಸಮರ್ಪಕವಾಗಿ ನಾವು ತಯಾರಿಸಿ ಕೊಡುವಲ್ಲಿ ನಮಗೆ ತರಕಾರಿ ಆಗಿರ್ಬೋದು, ಕೈತೋಟ ರಚನೆ, ಇದರಲ್ಲಿ ಎಲ್ಲ ಕೂಡ ನಮಗೆ ಸಮುದಾಯದ ಪಾತ್ರ ಮಹತ್ತರವಾದ ಒಂದು ಸಹಕಾರವನ್ನು ಕೊಡ್ತದೆ. ಹಾಗೆ ಇಲಾಖೆಯಿಂದ ಹೇಳಿದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಒಂದು ಯಶಸ್ವಿಯಾಗಿ ಪರಿಪೂರ್ಣವಾಗಿ ಮಾಡಬೇಕಿದ್ರೆ ನಮಗೆ ಬಾಲ ವಿಕಾಸ ಕಮಿಟಿ ಆಗಿರ್ಬೋದು, ಪೋಷಕರು ನಮಗೊಂದು ಬೆನ್ನೆಲುಬು ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ಓಕೆ, ಈ ಮಕ್ಕಳಿಗೆ ಅಂದರೆ ಪುಟಾಣಿ ಮಕ್ಕಳು ಇವರಿಗೆ ಒಂದು ಶಿಕ್ಷಣದ ಪದ್ಧತಿ ಅಂತ ಹೇಳಿದರೆ ಸ್ವಲ್ಪ ಕಷ್ಟ. ಯಾವ ರೀತಿಯಾಗಿ ಅವರನ್ನು ಬೇಸಿಕ್ ಆಗಿ ನೀವು ಇಲ್ಲಿ ಅವರಿಗೆ ಶಿಕ್ಷಣವನ್ನು ಅಳವಡಿಸಿಕೊಳ್ತೀರಿ ಅಥವಾ ಪಾಠ ಯಾವ ರೀತಿಯಾಗಿ ಮಾಡ್ತೀರಿ ಅಂತ ಹೇಳುವಂಥದ್ದು? ಅಂದರೆ ಮಕ್ಕಳನ್ನು ಬಹಳ ಹತ್ತಿರದಿಂದ ಸುಮಾರು 18 ವರ್ಷಗಳಿಂದ ಅರ್ಥ ಮಾಡಿಕೊಂಡು ಬಂದಾಗ ನಮಗೆ ನಾವೇ ಸ್ವಲ್ಪ ಪಾಠವನ್ನು ಕಲ್ತಿದ್ದೇವೆ. ಪೋಷಕರು ತಿಳ್ಕೊಂಡ ಹಾಗೆ ಮಕ್ಕಳನ್ನು ಬೆಳೆಸಲಿಕ್ಕೆ ನಮಗೆ ಕಷ್ಟ ಆಗ್ತದೆ. ನಮಗೆ ಅವರನ್ನು ಈಗ ಉದಾಹರಣೆಗೆ ಒಂದು ಅಂಗಿಯ ಬಟನ್ ಹಾಕುವುದಿರ್ಬೋದು, ಕಾಲಿಗೆ ಚಪ್ಪಲ್ ಹಾಕುವುದಿರ್ಬೋದು, ಊಟ ಮಾಡೋದಿರ್ಬೋದು, ಶೌಚಾಲಯದ ಬಳಕೆ ಇರ್ಬೋದು, ಇದನ್ನೆಲ್ಲವನ್ನು ಕೂಡ ನಾವು ಇಲ್ಲಿ ಮೊದಲಿಗೆ ಪೋಷಕರಿಗೆ ಸಭೆಯನ್ನು ಕರೆದು ಹೇಳ್ತೇವೆ. ಅವರಿಂದ ಅದು ಕೆಲವರಿಗೆ ಅಸಾಧ್ಯವಾಗ್ತದೆ, ಅದನ್ನು ನಾವು ಇಲ್ಲಿ 2 ದಿನದಲ್ಲೇ ಅವರಿಗೆ ಕಲಿಸುವ ಪ್ರಯತ್ನ ಆಗ್ತದೆ. ಹಾಗೆ ನಮಗೆ ಈಗ ಒಂದು ಗೋಡೆ ಬರಹದಲ್ಲಿ ನೀವು ನೋಡಿದ ಹಾಗೆ ಈ ವಾರ ನಮಗೆ ಮರ ಗಿಡ ಬಳ್ಳಿ ಅಂತ ಹೇಳುವಂಥ ವಿಷಯದ ಬಗ್ಗೆ ಪಾಠ. ಅದರ ಬಗ್ಗೆ ಮಕ್ಕಳಿಗೆ ಅರ್ಥವಾಗುವಂತೆ ನಾವು ಹೇಳಬೇಕಿದ್ರೆ, ಈಗ ಉದಾಹರಣೆಗೆ ನಾನೊಂದು ಹಾಡನ್ನು ರಚನೆ ಮಾಡಿ ಈಗ ಹೇಳ್ತೇನೆ. ಉದಾಹರಣೆಗೆ ಮರ ಗಿಡವನ್ನು ತೋರಿಸಿ ಅವರಿಗೆ ಹೇಳ್ಬೋದು, ಅವರಿಗೊಂದು ಹಾಡು ಬೇಕು. ಅಂಥ ಸಂದರ್ಭದಲ್ಲಿ ಈಗ ಬಳ್ಳಿಯ ಬಗ್ಗೆ ಹೇಳಬೇಕಿದ್ರೆ, ಈಗ ದೊಡ್ಡ ದೊಡ್ಡ ಕುಂಬಳಕಾಯಿ ಎಲ್ಲಿದೆ ಅಂತ ಹೇಳುವಾಗ ಮಕ್ಕಳು ಬಳ್ಳಿಯಲ್ಲಿದೆ ಅಂತ ಹೇಳ್ತಾರೆ. ಮರವನ್ನು ಹೇಳಬೇಕಿದ್ರೆ ಸಿಹಿ ಸಿಹಿ ಮಾವಿನ ಹಣ್ಣು ಎಲ್ಲಿದೆ ಅಂತ ಕೇಳುವಾಗ ಮಕ್ಕಳೇ ಮರದಲ್ಲಿದೆ ಅಂತ ಹೇಳೋದು. ಗಿಡದ ಬಗ್ಗೆ ಹೇಳಬೇಕಿದ್ರೆ ಉಂಡೆ ಉಂಡೆ ಬದನೆಕಾಯಿ ಎಲ್ಲಿದೆ. ಆ ಥರದಲ್ಲಿ ನಾವು ಒಂದು ಸ್ವರಚನೆಯ ಹಲವಾರು ಹಾಡುಗಳನ್ನು ಮಾಡಿ ಮಕ್ಕಳಿಗೋಸ್ಕರ ಪ್ರಚಾರಕ್ಕಾಗಿ ಅಲ್ಲ, ಕಲಿಸುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಹಾಗೆ ಇಂಗ್ಲೀಷ್ ವ್ಯಾಮೋಹ ಹೆಚ್ಚಾಗಿದೆ. ಆ ಸಂದರ್ಭದಲ್ಲಿ ಈಗ ನಮಗೆ ದೇಹದ ಅಂಗಾಂಗಗಳು ಅಂತ ಹೇಳುವ ವಿಷಯ ಬಂದಾಗ ಪೋಷಕರಿಗೆ ನನ್ನ ಮಗು ಇಂಗ್ಲೀಷಲ್ಲಿ ಹೆಚ್ಚು ಇದು ಮಾಡಬೇಕು ಅಂತ ಹೇಳುವಾಗ ಅದನ್ನು ಮಕ್ಕಳು ಇಷ್ಟವಾಗಿ ಕಲಿಬೇಕು ಅಂತೇಳಿ ಅದಕ್ಕೊಂದು ಹಾಡು ರಚನೆಯನ್ನು ಮಾಡಿಕೊಂಡು ಅದಕ್ಕೆ ಅಭಿನಯ ಕೂಡ, ತಲೆಯನ್ನು ಮುಟ್ಟಿಕೊಂಡು ವಾಟ್ ಈಸ್ ದಿಸ್ ಅದನ್ನು ರಾಗವಾಗಿ ಹೇಳುವಾಗ ಮಕ್ಕಳು ದಿಸ್ ಈಸ್ ಮೈ ಹೆಡ್, ದಿಸ್ ಈಸ್ ಹಾಗೆ ಹೇಳ್ತಾರೆ. ಅದಕ್ಕೆ ಹೆಜ್ಜೆಯನ್ನು ಹಾಕುವುದು. ಹಾಗೆ ಈಗ ಒಂದು ಶೋಲ್ಡ್, ದಿಸ್ ಈಸ್ ಮೈ ಶೋಲ್ಡ್, ಲಾಲ ಅಂತ ಹೇಳಿಕೊಂಡು ಅದಕ್ಕೆ ಕುಣಿಯುವುದು. ಇದೆಲ್ಲ ಮಕ್ಕಳನ್ನು ಉತ್ಸಾಹದಿಂದ ಅಂಗನವಾಡಿಗೆ ಬರಲಿಕ್ಕೆ ನಾನು ಪ್ರಚೋದನೆ ಕೊಡುವ ಕೆಲಸವನ್ನು ಮಾಡ್ತಿದ್ದೇನೆ. ಬರ್ತಾ ಇದ್ದಾಳೆ ಮಗು. ನನ್ನ ಮಗಳು ಬಂದು ಇವತ್ತಿಗೆ 1 ತಿಂಗಳಾಯಿತು. ಆದರೆ ಇಲ್ಲಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರು ಒಳ್ಳೆ ರೀತಿಯಿಂದ ಸಹಕರಿಸ್ತಿದ್ದಾರೆ. ಇದು ಮಗುವನ್ನು ಒಂದು 2 ದಿವಸದಲ್ಲಿ ಮಗು ಸೆಟ್ ಆಗಿದ್ದಾಳೆ ಇಲ್ಲಿಗೆ. ಅಂದರೆ ನಮಗೆ ಒಂದು 2 ಮಕ್ಕಳನ್ನು ಮನೆಯಲ್ಲಿ ನೋಡಿಕೊಳ್ಳಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಆ ರೀತಿ ಇರುವಾಗ ಇಲ್ಲಿ 14 ಮಕ್ಕಳನ್ನು ಅವರು ಸರಿದೂಗಿಸುವುದು ಒಂದು ಸುಲಭದ ಕೆಲಸವಲ್ಲ. ಒಳ್ಳೆ ರೀತಿಯಲ್ಲಿ ಇಂಪ್ರೂವ್ಮೆಂಟ್ ಇದೆ, ಚೆನ್ನಾಗಿ ನೋಡಿಕೊಳ್ತಾರೆ, ಎಲ್ಲ ರೀತಿಯ ಸಹಕಾರ ಮಾಡಿದ್ದಾರೆ. ಮನೆಗೆ ಬಂದಾಗ ಮಕ್ಕಳು ಶಾಲೆಯೆಲ್ಲ ಆಟೋ ಇಲ್ಲಿ ಕಲಿಸಿದನ್ನೆಲ್ಲ ಹೇಳಿಕೊಡ್ತಾರೆ ಮನೆಯಲ್ಲಿ. ಒಂದು ಶಾಲೆ ಬಂದ ಡ್ಯಾನ್ಸ್ ಪದ್ಯ ಎಲ್ಲ ಅವಳಷ್ಟಕ್ಕೆ ಅವಳು ಮಾಡ್ತಾ ಇರ್ತಾಳೆ. ಸಾಂಗ್ ಎಲ್ಲ ಹೇಳಿಕೊಂಡಿರ್ತಾಳೆ, ಖುಷಿಯಲ್ಲಿ ಇರ್ತಾಳೆ. ಟೀಚರ್ ನಮಗೆ ಅದು ಕಲಿಸಿದ್ರು, ಇವತ್ತು ಇದು ಕಲಿಸಿದ್ರು, ಆಯಿ ಹೇಳಿಕೊಟ್ರು, 1-2 ಹೇಳಿಕೊಟ್ರು ಅಂತ ಅವಳಷ್ಟಕ್ಕೆ ಹೇಳಿಕೊಂಡೆಲ್ಲ ಇರ್ತಾಳೆ. ನಮಗೆ ಕಷ್ಟ ಆಗ್ತದೆ ಡ್ಯೂಟಿಗೆ ಹೋಗುವಾಗೆಲ್ಲ, ಇಲ್ಲಿಗೆಲ್ಲ ಕಲಿತು ಹೋಗ್ತಾಳೆ. ಸರ್, ನನ್ನ ಮಗು ಇಲ್ಲಿ ಬರ್ತಾ ಇಲ್ಲ, ಅವನಿಗೆ ಜಸ್ಟ್ 10 ಮಂತ್ಸ್ ಆಗಿರೋದು. ಬಟ್ ನನ್ನ ಅಕ್ಕನ ಮಗು ಬಂದಿದೆ ಇಲ್ಲಿಗೆ. ಅವಳು ಒಂದು 2-2.5 ವರ್ಷ ಇಲ್ಲಿಗೆ ಬಂದಿದ್ದಾಳೆ. ನಾವು ಮನೆಯಲ್ಲಿ ಅವಳಿಗೆ ಏನೇ ಹೇಳಿಕೊಡ್ತಿದ್ರು, ಈಗ ಈ ನಂಬರ್ಸ್ ಏನೇ ಹೇಳಿಕೊಡ್ತಿದ್ರು, ಒಂದು ಚೂರು ಅವಳಿಗೆ ಅರ್ಥ ಆಗ್ತಿರ್ಲಿಲ್ಲ. ಬಟ್ ಯಾವಾಗ ಅಂಗನವಾಡಿಗೆ ಬಂದಳು, ಅದೇ ಹೇಳೋದು ಏನು ಶಿಕ್ಷಣ ಕೊಡಬೇಕಂದ್ರೆ ಟೀಚರ್ಸ್ ಬೇಕೇ ಬೇಕು ಅಂತ.
ಏನೇ ಹೇಳಿಕೊಟ್ರು ಅಷ್ಟು ನೀಟಾಗಿ ಅರ್ಥ ಮಾಡಿಕೊಳ್ತಿದ್ಲು. ಅಂದರೆ ನಾವು ಹೇಳಿಕೊಟ್ಟದ್ದು ಅವಳು ಹೇಳ್ತಿದ್ಲು ಈ ಥರ ಅಲ್ಲ, ಟೀಚರ್ ಹೇಳಿಕೊಟ್ಟದ್ದು ಬೇರೆ ರೀತಿ ಇದೆ ಅಂತ. ಅಂದರೆ ಇಲ್ಲಿಯ ಅಂಗನವಾಡಿ ಟೀಚರ್ಗೆ, ರಾಧಾ ಲೋಲಜಾಕ್ಷ ಆ ಟೀಚರ್ಗೆ ನಿಜವಾಗಿ ಗೊತ್ತು, ವ್ಯಾಲ್ಯೂ ಗೊತ್ತು, ಯಾವ ರೀತಿ ಕಲಿಸ್ಕೊಡ್ಬೇಕು. ಅಂದರೆ ಒಂದು ರೂಟಿಂದನೇ ಅವರು ಸ್ಟಾರ್ಟ್ ಮಾಡ್ತಾರೆ, ಬುಡದಿಂದನೇ ಹೇಗೆ ಕಲಿಸ್ಕೊಡ್ಬೇಕಂತ. ನಾವು ಆ ರೀತಿ ಅಲ್ಲ, ಹೊಡೆದು ಬಡ್ದು ಯಾವ ರೀತಿ ಆದರೂ ನಾವು ಕಲಿಸುವ ರೀತಿಯೇ ಬೇರೆ ಇರುತ್ತೆ. ಬಟ್ ರಾಧಾ ಟೀಚರ್ ಅವರು ಅತ್ಯುತ್ತಮ ಶಿಕ್ಷಕಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಮಗು ಬರ್ತಾ ಇದೆ. ನನ್ನ ಮಕ್ಕಳು 3 ಮಂದಿ ಮಕ್ಕಳು ಕೂಡ ಇಲ್ಲೇ ಕಲ್ತದ್ದು. ತುಂಬ ಖುಷಿಯಿಂದ ಬೆಳಿಗ್ಗೆ ಹೊರಡ್ತಾರೆ. ಮತ್ತು ಮಗು ಹೇಳಿದ ರೀತಿ, ಅಮ್ಮ ನೀನು ತಪ್ಪು ಮಾಡ್ತೀಯಾ, ಟೀಚರ್ ಹಾಗೆಲ್ಲ ಹೀಗೆ ಮತ್ತು ಎಲ್ಲ ಒಳ್ಳೊಳ್ಳೆ ವಿಷಯವನ್ನು ಕಲಿಸ್ಯಾಳೆ ಅವಳು. ಬೆಳಿಗ್ಗೆ ಎದ್ದು ಬೇಗ ಹೊರಡ್ತಾಳೆ, ನಾ ಶಾಲೆಗೆ ಹೋಗ್ತೇನೆ. ತುಂಬ ಒಳ್ಳೆ ಟೀಚರು, ಅಕ್ಕನೂ ಆಗಿ ಚೆಂದ ಹೇಳಿಕೊಡ್ತಾರೆ. ನಮ್ಮ 3.5 ವರ್ಷ ಆಯಿತು ಅವನಿಗೆ, ಮಗಳು 3.5 ವರ್ಷ ಆಯಿತು. ಅದು ಖುಷಿಯಿಂದ ಮನೆಗೆ ರಜೆ ಇರುವಾಗ ಶಾಲೆಗೆ ಹೋಗು ಅಂತಲೇ ಹೇಳ್ತಾಳೆ. ಶಾಲೆಗೆ ಬರುವಂತೆ ಮತ್ತು ಟೀಚರು ಹಾಗೆ ಹೇಳಿಕೊಟ್ರು, ಹೀಗೆ ಹೇಳಿಕೊಟ್ರು, ಒಳ್ಳೆ ರೀತಿಯಾಗಿ. ನನ್ನ ಮಗ ಬರ್ತಾ ಇದ್ದಾನೆ ಕುಶಾಂತ್ ಅಂತ. ಅವನು ಫಸ್ಟಿಗೆ ಅಂಗನವಾಡಿ ಬರುವಾಗ ಬರ್ತಾನೆ ಇರಲಿಲ್ಲ. ಈ ಅಂಗನವಾಡಿಗೆ ಬಂದ ನಂತರ ಈ ನಮ್ಮ ಟೀಚರ್ ಇದ್ದಾರಲ್ಲ ರಾಧಾ ಲೋಲಜಾಕ್ಷ ಅವರು ಏನು ಅಂತ ಗೊತ್ತಿಲ್ಲ, ಮತ್ತು ಬೆಳಿಗ್ಗೆ ಎದ್ದು ನಾನು ಶಾಲೆಗೆ ಹೋಗ್ತೀನಿ ಅಪ್ಪ ಅಂತ ಹೇಳ್ತಾನೆ. ಆ ರೀತಿಯ ಒಂದು ಒಳ್ಳೆಯ ಶಿಕ್ಷಣವನ್ನು ಇಲ್ಲಿ ಕಲಿಸಿಕೊಡ್ತಾ ಇದ್ದಾರೆ. ಈ ಗೋಡೆಯ ಬರಹಗಳೇ ಹೇಳ್ತದೆ ಯಾವ ರೀತಿ ಮಕ್ಕಳಿಗೆ ಒಂದು ಮಕ್ಕಳ ಬೆಳವಣಿಗೆಗೆ ಹೇಗೆ ಅದು ಉಪಯುಕ್ತವಾಗ್ತದೆ ಅಂತ. ಆ ರೀತಿಯ ಒಂದು ವ್ಯವಸ್ಥೆಯನ್ನು ಈ ಟೀಚರ್ ಮಾಡಿ ಕೊಟ್ಟಿದ್ದಾರೆ. ಮತ್ತೇನೆಂದರೆ, ಈ ಮಕ್ಕಳನ್ನು ನಾವು ಉಂಟಲ್ಲ, ಇದು ಪ್ಲೇ ಹೋಮಿಗೆಲ್ಲ ಬಿಡ್ತೀವಿ 3 ವರ್ಷದಿಂದ 6 ವರ್ಷವರೆಗೆ. ನಾನು ಹೇಳೋದು ಅದಲ್ಲ, ಇಂಥ ಅಂಗನವಾಡಿಗಳಿಗೆ ಮಕ್ಕಳನ್ನು ತಂದು ಬಿಡಬೇಕು. ಪ್ಲೇ ಹೋಮಲ್ಲಿ ಆದರೆ ಅಲ್ಲಿ ಮಕ್ಕಳನ್ನು ಮಲಗಿಸಿ ಬಿಡ್ತಾರೆ. ಇಲ್ಲಿ ಮಕ್ಕಳ ವಿಕಾಸ ಆಗ್ತದೆ. ಇಲ್ಲಿರುವ ನಮ್ಮ ಟೀಚರ್ ಇವರೇ ಉಂಟಲ್ಲ, ಮಕ್ಕಳುಗಳಿಗೆ ಅವರು ಇಂಗ್ಲೀಷ್ ಹೇಳಿಕೊಡ್ತಾರೆ, ಕನ್ನಡ ಎಲ್ಲ ಭಾಷೆಯನ್ನು ಅತ್ಯುತ್ತಮವಾಗಿ ಹೇಳಿಕೊಡ್ತಾರೆ. ಇದು ಪೋಷಕರ ಮಾತುಗಳು. ಯಾಕೆಂತ ಹೇಳಿದರೆ, ಒಂದು ಮಕ್ಕಳ ಬೆಳವಣಿಗೆಗೆ ಆ ಶಾಲೆಯ ಶಿಕ್ಷಕರು ಎಷ್ಟು ಮುಖ್ಯವೋ ಹಾಗೆ ಮನೆಯಲ್ಲಿರುವಂಥ ಪೋಷಕರು ಕೂಡ ಭಾಳಷ್ಟು ಮುಖ್ಯ. ಆ ಮಕ್ಕಳನ್ನು ಬೆಳಿಗ್ಗೆ ಶಾಲೆಗೆ ಕಳಿಸಬೇಕು. ಕಳಿಸಿದ ನಂತರ ಆ ಮಕ್ಕಳು ಶಾಲೆಯಲ್ಲಿ ಹೇಗಿರ್ತಾರೆ ಅನ್ನೋದನ್ನು ಸಾಯಂಕಾಲದ ಸಮಯದಲ್ಲಿ ಮನೆಗೆ ಬಂದಾಗ ಅವರು ತಿಳ್ಕೊಳ್ಬೇಕು. ಇದು ಮುಖ್ಯವಾದಂಥ ವಿಚಾರ. ಈ ಬಾರ್ಪನೆ ಅಂಗನವಾಡಿ ಕೇಂದ್ರದಲ್ಲಿ ಬರುವಂಥ ಮಕ್ಕಳು ಇವತ್ತು ಕೇವಲ 2-3 ದಿನಗಳಲ್ಲಿ ಅವರ ಒಂದು ಬುದ್ಧಿವಂತಿಕೆಯಲ್ಲಿ ವಿಕಸನಗೊಂಡಿದ್ದಾರೆ ಅಂತ ಹೇಳ್ತಾರೆ. ಸೊ ಇದು ಈ ಒಂದು ಅಂಗನವಾಡಿ ಕೇಂದ್ರದ ಒಂದು ವಿಶೇಷತೆ ಅಂತ ಹೇಳಲಿಕ್ಕೂ ನಾನು ಇಚ್ಛೆಪಡ್ತಾ ಇದ್ದೇನೆ. ಯಾವ ರೀತಿಯಾಗಿ ಇಲ್ಲಿಯ ಮಕ್ಕಳಿಗೆ ಆ ಒಂದು ಶಿಕ್ಷಣ ಅಂತ ಹೇಳಿದರೆ, ಅದು ಸಣ್ಣ ಮಕ್ಕಳಿಗೆ ಯಾವುದೇ ರೀತಿಯ ಶಿಕ್ಷಣ ಅಂತ ಬರುವುದಿಲ್ಲ. ಅವರಿಗೆ ಮನೆಯಲ್ಲಿ ಹೇಗಿರಬೇಕು ಅದೇ ರೀತಿಯಾಗಿ ಇಲ್ಲಿಯ ವಾತಾವರಣ ಕೂಡ ಇರಬೇಕಾಗ್ತದೆ. ಪೋಷಕರ ಜೊತೆ ಮಕ್ಕಳು ಹೇಗಿರ್ತಾರೆ ಅದೇ ಒಂದು ವಾತಾವರಣವನ್ನು ಇಲ್ಲಿ ಸೃಷ್ಟಿಸಿಕೊಂಡು ಇಲ್ಲಿಯ ಶಿಕ್ಷಕರು ಕೂಡ ಅದಕ್ಕೆ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಈ ಒಂದು ಕೇಂದ್ರದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಕೂಡ ಇದೆ. ಒಳ್ಳೆಯ ರೀತಿಯ ಒಂದು ಬೋಧನೆಯನ್ನು ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಬೇಸಿಕ್ ಆಗಿ ಆ ಒಂದು ಶಿಕ್ಷಣವನ್ನು ಪೂರೈಕೆ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ಮಾತನ್ನು ಕೂಡ ನಮ್ಮ ಪೋಷಕರು ಹೇಳಿದ್ದಾರೆ. ಜೊತೆಯಲ್ಲಿ ಈಗ ಇವತ್ತು ನಮ್ಮ CDPO ಇಲಾಖೆಯಿಂದ ಮೇಲ್ವಿಚಾರಕಿಯವರು ಬಂದಿದ್ದಾರೆ. ಮೇಡಮ್ ಹೇಳಿ, ಯಾವ ರೀತಿಯ ಅಂದರೆ ನಮ್ಮ ಸರ್ಕಾರದ ವತಿಯಿಂದ ಇಂಥ ಅಂಗನವಾಡಿ ಕೇಂದ್ರಗಳಿಗೆ ನಿಮ್ಮ ಕಡೆಯಿಂದ ಯಾವ ರೀತಿಯ ವ್ಯವಸ್ಥೆಗಳು ನಿರಂತರವಾಗಿ ನಡೀತಾ ಇರ್ತದೆ, ಮಕ್ಕಳ ಬೆಳವಣಿಗೆಗೆ ಪೂರಕವಾದಂಥ ವ್ಯವಸ್ಥೆಗಳು ಹೇಗಿವೆ? ನಮ್ಮ ಇಲಾಖೆಯ ಉದ್ದೇಶವೇ ಏನಂತ ಹೇಳಿದರೆ, ಮಕ್ಕಳ ಸರ್ವಾಂಗೀಣ ಬೆಳವಣಿಗೆ. ಆ ನಿಟ್ಟಿನಲ್ಲಿ ಆರೋಗ್ಯದ ಸೌಕರ್ಯಗಳನ್ನು ನಾವು ಹೇಗೆ ಕೊಟ್ಟರೆ ಮಕ್ಕಳ ದೈಹಿಕ ಆರೋಗ್ಯ ಬೆಳವಣಿಗೆ ಆಗ್ತದೋ, ಹಾಗೆ ಶಾಲಾ ಪೂರ್ವ ಶಿಕ್ಷಣವನ್ನು ಕೊಟ್ಟರೆ ಮಕ್ಕಳ ಬೌದ್ಧಿಕ ವಿಕಾಸ ಆಗ್ತದೆ. ಎರಡೂ ಕೂಡ ಜೊತೆಯಲ್ಲಿ ಆಗಬೇಕಾದಂಥದ್ದು. ಬಹುಶಃ ಮಗು ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಕೂಡಲೇ ಬೀಜಾಂಕುರಗೊಂಡ ಅಲ್ಲಿಂದ ನಾವು ಮಗುವಿನ ಬಗ್ಗೆ ಒಂದು ಕೇರ್ ತಗೊಳ್ಳೋದನ್ನು ಪ್ರಾರಂಭ ಮಾಡ್ತೇವೆ. ಇಲ್ಲಿ ಅಂಗನವಾಡಿಯಲ್ಲಿ ದಾಖಲಾಗ್ತಾರೆ ಗರ್ಭಿಣಿಯರು. ಆಮೇಲೆ ಅವರಿಗೆ ಮಾತೃಪೂರ್ಣ ಯೋಜನೆ ಅಡಿಯಲ್ಲಿ ಆಹಾರ ವಿತರಣೆ ಮಾಡಲಾಗ್ತದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗುಡ್ಡಗಾಡು ಪ್ರದೇಶ ಆದ ಕಾರಣ ಮನೆಗೆ ಆಹಾರವನ್ನು ವಿತರಣೆಯನ್ನು ಮಾಡ್ತೇವೆ ನಾವು. ಹಾಗೆ ಅಂಗನವಾಡಿಯಲ್ಲಿ ಕೂಡ ಬೆಳಿಗ್ಗೆ ಮಿಲೆಟ್ ಲಡ್ಡು ಮತ್ತು ಹಾಲು, ಮಧ್ಯಾಹ್ನ ಅನ್ನ ಸಾಂಬಾರು ವಿತರಣೆ ಮಾಡಲಾಗ್ತದೆ. ವಾರದಲ್ಲಿ 2 ದಿವಸ ಮೊಟ್ಟೆ ವಿತರಣೆಯನ್ನು ಮಾಡ್ತೇವೆ. ಹಾಗೆ ಅಪೌಷ್ಟಿಕ ಮಕ್ಕಳಿಗೆ ಹೆಚ್ಚುವರಿಯಾಗಿ 3 ದಿವಸ ಮೊಟ್ಟೆ ವಿತರಣೆ ಮಾಡಲಾಗ್ತದೆ. ಆದರೆ ಬಾರ್ಪಣೆ ಅಂಗನವಾಡಿಯಲ್ಲಿ ನಮಗೆ ಅಪೌಷ್ಟಿಕ ಮಕ್ಕಳಿಲ್ಲ, ಅದೊಂದು ಪ್ಲಸ್ ಪಾಯಿಂಟ್. ಇನ್ನೊಂದೇನೆಂದರೆ, ನಮ್ಮ ಈ ಕಾರ್ಯಕ್ರಮಗಳ ಬಗ್ಗೆ ಹೇಳಬೇಕಂದ್ರೆ, ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಹೇಳಿದ ಹಾಗೆ ಬಹುಶಃ ಶಾಲಾ ಪೂರ್ವ ಶಿಕ್ಷಣ ತುಂಬ ಮಕ್ಕಳಿಗೆ ಇಂಪಾರ್ಟೆಂಟ್ ಆಗ್ತದೆ. ನಾವೇನು ಮಾಡ್ತೇವೆ, ಹೊರಗಡೆ ಪ್ರೈವೇಟ್ ಸ್ಕೂಲ್ಗಳಿಗೆ ಹಾಕ್ತೇವೆ. ಬಹುಶಃ ನಮ್ಮ ಆಲೇಟಿಯಲ್ಲಿ ಕೂಡ ಇದೊಂದು ನಮಗೆ ಸವಾಲಿದೆ. ಪ್ರೈವೇಟ್ ಸ್ಕೂಲ್ ಹತ್ತಿರದಲ್ಲೇ ಇದೆ, ಅಲ್ಲಿ ಶಾಲಾ ಪೂರ್ವ ಶಿಕ್ಷಣ ತರಗತಿಗಳು ಕೂಡ ಪ್ರಾರಂಭ ಆಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಈ ಅಂಗನವಾಡಿಯಲ್ಲಿ ಮಕ್ಕಳನ್ನು ಉಳಿಸಿಕೊಳ್ಳುವಂಥ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿದೆ. ಆ ಕಾರಣದಿಂದ ನಮ್ಮ ರಾಧಾ ಬಾರ್ಪಣೆ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ.
ಮಕ್ಕಳ ಬೌದ್ಧಿಕ ವಿಕಾಸವನ್ನು ಯಾವ ಥರ ಮಾಡಬೇಕು ಅಂತ ಹೇಳಿ ನಮ್ಮ ಇಲಾಖೆಯಿಂದ ಅವರಿಗೆ ತರಬೇತಿಗಳು ಈಗಾಗಲೇ ಆಗಿದೆ. ಅದರ ಪ್ರಕಾರ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಕೂಡ ನವಚೇತನ ಹಾಗೆ ಆದರ್ಶಿಲ್ಲ ಅಂತ ಹೇಳುವಂಥ ಹೊಸ ಹೊಸ ಕಾರ್ಯಕ್ರಮಗಳು ನಮ್ಮ ಇಲಾಖೆಯಿಂದ ನಡೆಸಲ್ಪಡ್ತದೆ. ಆಗ ಇನ್ನೂ ಕೂಡ ಈಗ 3 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಇಲ್ಲಿ ನಾವು ಏನು ಹೇಳ್ತೇವೋ ಅದೇ ಥರ 3 ವರ್ಷಕ್ಕಿಂತ ಕೆಳಗಿನ ಮಕ್ಕಳ ಬೌದ್ಧಿಕ ವಿಕಾಸಕ್ಕೆ ನಾವು ಯಾವ ಥರ ತಳಹದಿಯನ್ನು ಹಾಕಬೇಕು ಅಂತ ಹೇಳುವಂಥ ಏನು ಮಾಹಿತಿಗಳನ್ನು ಪೋಷಕರಿಗೆ ತಿಳಿಸುವಂತಹ ಒಂದು ಕಾರ್ಯಕ್ರಮ ಕೂಡ ಇಲಾಖೆಯಿಂದ ಇದೆ. ಬಹುಶಃ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಮ್ಮ ರಾಧಾ ಬಾರ್ಪಣೆಯವರು ತುಂಬ ಚೆನ್ನಾಗಿ ನಿರ್ವಹಿಸ್ತಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಆಗ್ತದೆ. ನಾನು ಹೇಳ್ತಾ ಇದ್ದೆ, ರಾಧಾ ಅವರೇ ಏನು ಬದಲಾವಣೆ ಆಯಿತು, ಈಗ ಇತ್ತೀಚೆಗೆ ಒಂದು ಹೊಸ ಪ್ರೋಗ್ರಾಮ್ ಅಂದರೆ ಪೋಷಣ ಅಭಿಯಾನ ಬಂದು ಏನು ಬದಲಾವಣೆ ಆಯಿತು ಅವ್ರು ಹೇಳಿದರು ಮಾತಾಡಬೇಕಾದ್ರೆ, ಮೇಡಮ್ ಹಿಂದೆ ತೊಟ್ಟೆ ತುಂಬ ಬೇಕರಿ ಐಟಮ್ ಬರ್ತಿದ್ದಂತಹ ಪ್ಲೇಸಲ್ಲಿ ಈಗ ಮನೆಗೆ ಅಪ್ಪ ಬರುವಾಗ ಹಣ್ಣುಗಳನ್ನು ತಗೊಂಡು ಬರ್ತಾರೆ. ಅಂದರೆ ಲೈಫ್ ಸ್ಟೈಲ್, ಜೀವನ ಶೈಲಿ, ಆಹಾರ ಪದ್ಧತಿಯನ್ನು ಬದಲಾವಣೆ ಮಾಡಿಕೊಂಡಿದ್ದಾರೆ ಅಂತ. ಇದಕ್ಕೆ ಕಾರಣ ನಮ್ಮ ಇಲ್ಲಿಂದ ಮಾಹಿತಿಗಳು ಸಕಾರಾತ್ಮಕವಾಗಿ ಸಮುದಾಯವನ್ನು ತಲುಪಿರುವಂಥದ್ದು. ಆ ಒಂದು ವಿಚಾರದಲ್ಲಿ ನಮ್ಮ ಬಾರ್ಪಣೆಯ ಅಂಗನವಾಡಿ ಕಾರ್ಯಕರ್ತೆ ಒಬ್ಬರ ಒಂದು ಶ್ರಮ ಅಂತ ಹೇಳಿದರೆ ತಪ್ಪಾಗ್ತದೆ. ಇಲ್ಲಿಯ ಸಮುದಾಯ ಕೂಡ ಇಲ್ಲಿ ಒಂದು ಏನು ಪೋಷಣ್ ವಾಟಿಕ ಅಂದರೆ ಪೌಷ್ಟಿಕ ತೋಟವನ್ನು ಮಾಡಲಿಕ್ಕೆ ಇರ್ಬೋದು, ಅಥವಾ ಮಕ್ಕಳ ದಿನಾಚರಣೆ ಅಂತಹ ಬೇರೆ ಬೇರೆ ಈ ಥರ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಇರ್ಬೋದು, ಅಥವಾ ಅಂಗನವಾಡಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಇರ್ಬೋದು, ಸಮುದಾಯದವರು ತುಂಬ ಸಹಕಾರವನ್ನು ನೀಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಯುವಕ ಮಂಡಲ ಇರ್ಬೋದು, ಬಾಲ ವಿಕಾಸ್ ಸಮಿತಿ ಇರ್ಬೋದು, ಇವರಿಗೆಲ್ಲರಿಗೂ ಕೂಡ ನಾವು ಇಲಾಖೆಯ ಪರವಾಗಿ ಆಭಾರಿಯಾಗಿದ್ದೇವೆ. ಓಕೆ, ಇದು ಒಬ್ಬ ವಲಯ ಮೇಲ್ವಿಚಾರಕ್ಕಾಗಿ ಇಲಾಖೆಯ ವತಿಯಿಂದ ಅವರು ಕೊಡುವಂಥ ವ್ಯವಸ್ಥೆಗಳ ಬಗ್ಗೆ, ಏನು ಅಂಗನವಾಡಿ ಕೇಂದ್ರಗಳಿಗೆ ನಾವು ನೀಡುವಂಥ ಸೌಲಭ್ಯಗಳಿವೆ ಅದರ ಬಗ್ಗೆ ಕೂಡ ಸಂಕ್ಷಿಪ್ತವಾದಂಥ ಒಂದು ವಿವರಣೆಯನ್ನು ನೀಡಿದರು. ಓಕೆ, ಅಂಗನವಾಡಿ ಕೇಂದ್ರದಲ್ಲಿ ಒಂದು ಏನು ಅಡುಗೆ ಕೊಠಡಿ ಅನ್ನುವಂಥದ್ದು, ಸೊ ಮಕ್ಕಳಿಗೇನು ನಾವು ಉಪಹಾರದ ವ್ಯವಸ್ಥೆ ಅಥವಾ ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡುವಂಥದ್ದು ಇಲ್ಲಿ ಈ ಅಂಗನವಾಡಿ ಕೇಂದ್ರದಲ್ಲಿ ಒಬ್ಬರು ಶಿಕ್ಷಕರು ಮತ್ತು ಸಹಾಯಕಿಯವರು ಇರ್ತಾರೆ. ಸೊ ಭಾಳಷ್ಟು ಸುಂದರವಾಗಿ, ಭಾಳಷ್ಟು ಸ್ವಚ್ಛವಾಗಿ ಈ ಒಂದು ಅಡುಗೆ ಕೋಣೆಯನ್ನು ಕೂಡ ನಿರ್ವಹಣೆ ಮಾಡಿದ್ದಾರೆ. ಮಕ್ಕಳಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳು ಕೂಡ ಇದೆ. ಸೊ ಹಾಗೆ ಇದರ ಎಡಬದಿಯಲ್ಲಿ ಮಕ್ಕಳಿಗೆ ಶೌಚಾಲಯದ ವ್ಯವಸ್ಥೆ ಕೂಡ ಇದೆ. ಆ ಶೌಚಾಲಯದಲ್ಲಿ ಮಕ್ಕಳಿಗೆ ಕೈ ತೊಳೆಯುವಂಥ ವ್ಯವಸ್ಥೆಯನ್ನು ಕೂಡ ಈ ಒಂದು ಕಟ್ಟಡದ ಎಡಬದಿಯಲ್ಲಿ ಕೂಡ ಮಾಡಿದ್ದಾರೆ. ಅದು ಕೂಡ ಅಟ್ಯಾಚ್ ಆಗಿರುವಂಥದ್ದು, ಅಂದರೆ ಮಕ್ಕಳಿಗೆ ಮಳೆಗಾಲದಲ್ಲಿ ಕೂಡ ಹೊರಗೆ ಹೋಗಬೇಕು ಅಂತ ಹೇಳುವಂಥ ಅನಿವಾರ್ಯತೆ ಇರುವುದಿಲ್ಲ. ಆ ಕಟ್ಟಡದ ಒಳಗಡೆ ಇದ್ದ ಕಾರಣ, ಅಟ್ಯಾಚ್ ಆಗಿರುವ ಕಾರಣ ಮಕ್ಕಳನ್ನು ಒಳಗಿಂದಲೇ ಶೌಚಾಲಯಕ್ಕೆ ಕೂಡ ಕರ್ಕೊಂಡು ಹೋಗ್ಬೋದು. ಹಾಗೆ ಊಟ ಮಾಡಿದ ನಂತರ ಕೈ ತೊಳಿಲಿಕ್ಕೆ ಕೂಡ ಅಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬನ್ನಿ ಅದನ್ನು ಕೂಡ ತೋರಿಸ್ತೀನಿ. ಇಲ್ಲಿ ಶೌಚಾಲಯ ಮತ್ತು ಬೇಸಿನ್ ಎರಡೂ ಕೂಡ ಜೊತೆಯಾಗಿದೆ. ಇದೀಗ ಏನು ಅಂಗನವಾಡಿ ಕೇಂದ್ರ ಬಾರ್ಪಣೆ ಈ ಮಕ್ಕಳಿಗೆ ಇವತ್ತು ಮಕ್ಕಳ ದಿನಾಚರಣೆ ಪ್ರಯುಕ್ತ ಒಂದು ವಿಶೇಷವಾದಂಥ ಸ್ಪರ್ಧೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮಕ್ಕಳು ಓಡ್ತಾ ಇದ್ದಾರೆ, ತಾವು ನೋಡ್ತಾ ಇದ್ದೀರಿ. ಬಹಳಷ್ಟು ಚೆನ್ನಾಗಿ ಮಕ್ಕಳು ಓಡ್ತಾ ಇದ್ದಾರೆ. ಹಿಂದಿನ ದಿನಗಳಲ್ಲಿ ನಾವು ಕೂಡ ಇದೇ ರೀತಿ ಓಡ್ತಾ ಇದ್ವಿ, ಆದರೆ ನಮ್ಮ ಬಾಲ್ಯ ಕೂಡ ನೆನಪಾಗ್ತಾ ಇದೆ ಅಂತ ನನಗೆ ಅನಿಸ್ತೈತೆ. ಬರಲಿ ಜೋರಾದ ಚಪ್ಪಳೊಂದಿಗೆ ಇವರನ್ನು ಪ್ರೋತ್ಸಾಹಿಸಬೇಕು. ಸಣ್ಣ ಮಕ್ಕಳು ಓಡ್ತಾ ಬಹಳ ಖುಷಿಯಾಗಿ ಮುಂದಿನ ಪ್ರಜೆಗಳೇ ಇವರಾಗುವುದರಲ್ಲಿ ಒಂದು ಒಳ್ಳೆಯ ಪ್ರಜೆಗಳಾಗಬೇಕು ಅಂತ ಹೇಳಿದ್ರೆ ಇಂತಹ ಒಂದು ಆಟೋಟ ಸ್ಪರ್ಧೆಯಲ್ಲಿ ಕೂಡ ಬೇಕಾಗ್ತದೆ. ಗುಡ್. ಪುಟಾಣಿ ಮಕ್ಕಳು ಓಡಬೇಕು. ಹಾಗೆ ಓಡುವಾಗಲ್ಲಿ ಪೋಷಕರಲ್ಲಿ ಹತ್ತಿರ ಬರುವಾಗ ಅವರನ್ನಲ್ಲಿ ಪ್ರೋತ್ಸಾಹಿಸಬೇಕು. ಅವ್ರಿಗೆ ಜೊತೆ ನಿಮ್ಮನ್ನು ನೋಡಿ ಓಡು ಸ್ವಲ್ಪ ಕಮ್ಮಿ ಮಾಡಬಹುದು ಅಂತ ನನಗೆ ಅನಿಸ್ತಾ ಇದೆ. ಚಪ್ಪಾಳೆ ತಟ್ಟಲೇಬೇಕಾಗಿದೆ. ಇವತ್ತು ಸಂಜೆ ತನಕ ನಮ್ಮ ಮಕ್ಕಳು ನಮ್ಮ
ಕೈಕಟ್ಟಿ ಕುಳಿತುಕೊಳ್ಳಬಾರದು, ನಿಂತುಕೊಳ್ಳಬಾರದು. ಪ್ರೋತ್ಸಾಹ ಬೇಕೇ. ನಮ್ಮದೇ ಮಕ್ಕಳು, ನಮ್ಮ ಆಸುಪಾಸಿನ ಮಕ್ಕಳು ಭಾರತದ ಪ್ರಜೆಗಳಾಗಬೇಕು ಅಂತ ಹೇಳಿದ್ರೆ ಇಂತಹ ಕಾರ್ಯಕ್ರಮದಲ್ಲಿ ನಾವು ಪ್ರೋತ್ಸಾಹ ಮಾಡಬೇಕಾಗುತ್ತೆ. ಈ ಒಂದು ಸಂಗೀತ ಕುರ್ಚಿಯ ತರನೇ ಈ ಒಂದು ಆಟ, ಅದರಲ್ಲಿ ಕುರ್ಚಿ ಇರುವುದಿಲ್ಲ, ಕುರ್ಚಿಯ ಬದಲಾಗಿ ಒಂದು ಸಣ್ಣ ಬಾಕ್ಸ್ ಅನ್ನು ಈ ಒಂದು ಟೀಚರ್ ಅವರು ಮಾಡಿಕೊಟ್ಟಿದ್ದಾರೆ. ಸುತ್ತಲೂ ಓಡಬೇಕಾಗ್ತದೆ. ವಿಸಿಲ್ ಹಾಕುವ ಸಂದರ್ಭದಲ್ಲಿ ಅದನ್ನು ಓಡಿ ಬಂದು ತೆಗೆದುಕೊಳ್ಳುವಂತಹ ಈ ಒಂದು ಆಟ. ನೋಡೋಣ ಯಾರಿಗುಂಟು ಯಾರಿಗಿಲ್ಲ. ಕಾರ್ಯಕ್ರಮ ಒಳ್ಳೆಯದಾಗಿ ನಡೀತಾ ಉಂಟು. ಇದು ವರ್ಷ ಪ್ರತಿ ಸಣ್ಣ ಕಾರ್ಯಕ್ರಮವನ್ನು ನಡೆಸಿದ್ದೆವು. ಕಳೆದ ಬಾರಿ ನಾವು ಮೀಟಿಂಗ್ನಲ್ಲಿ ಒಂದು ನಿರ್ಣಯ ಮಾಡಿದ್ದನ್ನು ಸ್ವಲ್ಪ ಅದ್ದೂರಿಯಾಗಿ ಮಾಡುವಂಥ ತೀರ್ಮಾನ ತೆಗೆದುಕೊಂಡು ಇವತ್ತು ಎಲ್ಲ ಮಕ್ಕಳು ಸೇರಿಸಿಕೊಂಡು ನಾವು ಮಾಡ್ತಾ ಇದ್ದೇವೆ. ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಉಂಟು. ಮಕ್ಕಳ ಭವಿಷ್ಯಕ್ಕೆ ಇದೊಂದು ನಾಂದಿ ಆಗಲಿ ಅಂತ ಹೇಳುತ್ತಾ ಇದು ಇಲ್ಲಿಯ ಪೋಷಕರಾದಂಥ ಶಿವಪ್ರಸಾದ್ ರವರ ಒಂದು ಮಾತು. ಹಾಗೆ ಮಕ್ಕಳಿಗೆ ಬೇರೆ ಬೇರೆ ರೀತಿಯ ಸ್ಪರ್ಧೆಗಳನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ. ಪುಟಾಣಿ ಮಕ್ಕಳು ಆ ಒಂದು ಸ್ಪರ್ಧೆಯಲ್ಲಿ ಕೂಡ ಭಾಗವಹಿಸ್ತಾ ಇದ್ದಾರೆ. ಭಾಳಷ್ಟು ಮಂದಿ ಇಲ್ಲಿಯ ಸ್ಥಳೀಯರು ಹಾಗೆ ಪೋಷಕರು ಕೂಡ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ತಾವು ನೋಡ್ತಾ ಇದ್ದೀರಿ. ನೋಡೋಣ ಈ ಬಾರಿ 4 ವರ್ಷದ ಒಳಗಿನ ಪುಟ್ಟ ಮಕ್ಕಳ ಆಟ ನಡೀತಾ ಇದೆ. ಬಹಳ ಓಹೋ, ನೋಡೋಣ ಈ ಬಾರಿ ಇಲ್ಲ, ಯುದ್ಧವೇ ನಡೀತಿದೆ ಅನಿಸ್ತಾ ಇದೆ. ಮಕ್ಕಳ ಒಂದು ಓಟಗಳು, ಕಲರವಗಳು ಬರ್ತಾ ಇದೆ. ಪೋಷಕರ ಮುಖದಲ್ಲಿ ಮಂದಹಾಸ ಬೀಳ್ತಾ ಇದೆ. ಬಹಳ ಖುಷಿಯ ವಿಚಾರವೇ ಸರಿ. ಮಕ್ಕಳು ವ್ಯಕ್ತಿತ್ವ ವಿಕಸನಗೊಳ್ತಾ ಇದೆ. ಹಳದಿ ಕಲರ್ ಆಗಿರ್ಬೋದು, ಕೆಂಪು ಆಗಿರ್ಬೋದು, ಬೇರೆ ಬೇರೆ ಕಲರ್ನ ಆ ರಿಂಗ್ ಬರ್ತಾ ಇದೆ ಅಂತ ಹೇಳಿದ್ರೆ ಮಕ್ಕಳು ಕೂಡ ಹಂತ ಹಂತವಾಗಿ ಬೆಳೀತಾ ಇದ್ದಾರೆ. ಬಹಳ ಖುಷಿಯ ವಿಚಾರ ಸರಿ. ಬರಬೇಕಾಗಿದೆ ಜೋರಾದ ಚಪ್ಪಾಳೆ ಬರಬೇಕಾಗಿದೆ. ಇಲ್ಲ, ತಂದ ಒಂದೇ ಕಲರಿನ 5 ಕಲರ್ಗಳು ನೋಡಬೇಕಾಗಿದೆ. ಕಾಯಿಗಳನ್ನು ಪೋಣಿಸುವಂತಹ ಒಂದು ಚಟುವಟಿಕೆ. ಈ ಚಟುವಟಿಕೆಯನ್ನು ಮಕ್ಕಳಿಗೆ ಕೊಡುವುದರಿಂದ ಮಕ್ಕಳ ಚಿಕ್ಕ ಸ್ನಾಯುಗಳು ಬೆಳವಣಿಗೆ ಆಗ್ತದೆ. ಹಾಗೆಯೇ ಮಕ್ಕಳ ಬುದ್ಧಿಶಕ್ತಿಯ ಬೆಳವಣಿಗೆ ಕೂಡ ಆಗ್ತದೆ. ಹಾಗೆ ಮಕ್ಕಳ ಏಕಾಗ್ರತೆಯನ್ನು ಕೂಡ ಕೇಂದ್ರೀಕರಿಸಲಿಕ್ಕೆ ಈ ಒಂದು ಚಟುವಟಿಕೆಯಿಂದ ಸಾಧ್ಯ ಆಗ್ತದೆ. ಈ ಚಟುವಟಿಕೆಯನ್ನು ಅಂಗನವಾಡಿಯಲ್ಲಿ ಮಾತ್ರ ಅಲ್ಲ, ತಾಯಂದಿರು ತಮ್ಮ ಮಕ್ಕಳಿಗೆ ಮನೆಯಲ್ಲಿ ಕೂಡ ಕೊಡಬಹುದು. ಆದರೆ ಸಣ್ಣ ಮಕ್ಕಳಿಗೆ ಕೊಡುವಾಗ
ಈ ಕಾಯಿ ಬಾಯಿಗೆ ಹಾಕದ ಹಾಗೆ, ಮೂಗಿಗೆ ಹಾಕದ ಹಾಗೆ ಸ್ವಲ್ಪ ಜೊತೆಯಲ್ಲಿ ಇದ್ದುಕೊಂಡು ಆಟ ಆಡಿಸಬೇಕಾಗ್ತದೆ. ಇದೊಂದು ಉತ್ತಮ ಚಟುವಟಿಕೆಯಾಗಿದೆ. ಹಾಗೆಯೇ ಈಗಾಗಲೇ ಮಾಡಿದಂಥ ಚಟುವಟಿಕೆ ಕೂಡ ಹಾಗೆ, ಬಣ್ಣಗಳನ್ನು ಗುರುತಿಸುವುದು ಇರಬಹುದು. ಆಮೇಲೆ ಅದರ ಜೊತೆಲಿ ಓಟ ಕೂಡ ಇರುವ ಕಾರಣ ಎಲ್ಲ ದೊಡ್ಡ ಸ್ನಾಯುಗಳ ಬೆಳವಣಿಗೆ ಹಾಗೆಯೇ ಮಕ್ಕಳ ಬೌದ್ಧಿಕ ಬೆಳವಣಿಗೆ ಎರಡೂ ಕೂಡ ಆ ಚಟುವಟಿಕೆಯಲ್ಲಿ ಆಗ್ತದೆ. ಇದು ಎಲ್ಲ ಮಕ್ಕಳಿಗೆ ಪೋಷಕರು ಮನೆಯಲ್ಲಿ ಕೂಡ ಮಾಡಬಹುದಾದಂತಹ ಚಟುವಟಿಕೆಯಾಗಿದೆ. ಹಿರಿಯರಾಗಿರ್ಬೋದು, ಕಿರಿಯರಾಗಿರ್ಬೋದು, ಯಾವುದೇ ಆಟದಲ್ಲಿ ಅದಕ್ಕೆ ಅದರದೇ ಆಗಿರತಕ್ಕಂಥ ಹಿನ್ನೆಲೆ ಇರುತ್ತೆ. ಈ ರೀತಿಯ ಸಣ್ಣ ಆಟದ ಬಗ್ಗೆ ಮಾಹಿತಿ ನೀಡಿದ ದೀಪಿಕಾ ಮೇಡಮ್ ಇವರಿಗೆ ಧನ್ಯವಾದಗಳು. ಈ ಗೇಮ್ನಲ್ಲಿ ಕೂಡ ಕೆಲವೊಂದು ಹಿಂದಿನ ಗುಟ್ಟು ಇರ್ತವೆ. ಉದಾಹರಣೆಗೆ ಪೇಟೆಗೆ ನಾವು ಹೋಗ್ತೇವೆ, ಈಗಿನ ಕಾಲದಲ್ಲಿ ಹಾಲು ತರ್ತೇವೆ, ತೆಂಗಿನ ಎಣ್ಣೆ ತರ್ತೇವೆ, ಎಳ್ಳೆಣ್ಣೆ ತರ್ತೇವೆ. ಆದ್ರೆ ಅದು ಮನೆಗೆ ಬರುವಾಗ ಹೇಗಿರುತ್ತೆ ಅಂತ ಹೇಳಿದ್ರೆ, ಸಣ್ಣ ಮಕ್ಕಳು ಕೆಲವರು ಬಂದ್ರೆ ಅದು ತೂತಾಗಿರ್ತದೆ. ಇದು ಹಾಗೆಲ್ಲ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎತ್ತುವ ಸಂದರ್ಭದಲ್ಲಿ ಅದು ಕ್ಲಿಯರ್ ಆಗಿ ಇಲ್ಲಿ ತುಂಬಿಸಬೇಕಾಗಿದೆ. ನೋಡಿ ಬರ್ತಾ ಇದ್ದಾರೆ ಪ್ರಥಮ ಪುಟಾಣಿ ಮಕ್ಕಳ ಉತ್ಸಾಹ ಬಹಳ ಖುಷಿ ಆಗ್ತಾ ಇದೆ. ನೀರು ತುಂಬಿಸುವ ಧಾವಕದಲ್ಲಿದ್ದಾರೆ. ಆ ಕಡೆ ತಾಯಿಯ ಹತ್ತಿರದಲ್ಲಿರತಕ್ಕಂತಹ ಬಾಟ್ಲಿಗೆ ಬಹಳ ಖುಷಿ ಆಗ್ತಾ ಇದೆ. ಮಕ್ಕಳಿಗೆ ತಿಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಈ ಆಟಗಳು ತನ್ನ ಸಣ್ಣ ಪ್ರಾಯದ ಈ ಒಂದು ಅವಧಿಯಲ್ಲಿ ನಡೆಯುತ್ತದೆ ಕೂಡ ಬಹಳ ಖುಷಿಯ ವಿಚಾರವೆನಿಸದೆ. ಎಲ್ಲರ ಪ್ರೋತ್ಸಾಹ, ಪೋಷಕರ ಮುಖದಲ್ಲಿ ಕೂಡ ಮಂದಹಾಸ ಬರ್ತಾ ಇದೆ. ಒಂದರ ಮೇಲೆ ಒಂದು ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಡ್ತಾ ಬರ್ತಾ ಇದ್ದಾರೆ ಮಕ್ಕಳು. ಇಂದಿನ ಗುರುಕುಲದ ಪದ್ಧತಿಯ ಶಿಕ್ಷಣದಲ್ಲಿ ಕೂಡ ಈ ರೀತಿಯ ಶಿಕ್ಷಣಗಳು ಕೂಡ ನಡೀತಾ ಇದ್ದು ಅಂತ ಹೇಳಿ ಕೂಡ ನಮ್ಮ ನವೀನ್ ಗುಂಚಡ್ಕ ಅವರು ಕೂಡ ಹೇಳ್ತಾ ಇದ್ದಾರೆ. ಯಾವ ಹೆಸರು ಹೇಳ್ತೇವೆ ಅದನ್ನು ಮಾತ್ರ ತರಲಿಕ್ಕೆ, ಬದಲಾಗಿ ಬೇರೆ ಯಾವುದೇ ವಸ್ತುವನ್ನು ತರಲಿಕ್ಕಿಲ್ಲ. ಪುಟಾಣಿ ಮಕ್ಕಳು ಓಡ್ತಾ ಇದ್ದಾರೆ, ಜೋರ ಚಪ್ಪಲ ಬರಲಿ. ಮಧ್ಯಾಹ್ನದ ಹೊತ್ತಿನಲ್ಲಿ ಕೂಡ ಪುಟಾಣಿ ಮಕ್ಕಳು ನಮ್ಮದೇ ಮಕ್ಕಳು ಎನ್ನುವ ಭಾವನೆ ನಾವೆಲ್ಲರೂ ಕೂಡ ಜೋರಾದ ಚಪ್ಪಲೊಂದಿಗೆ ತಡಬೇಕು ವಿನಂತಿ ಮಾಡ್ತಾ ಇದ್ದೇವೆ. ಕರೆದು ಹೇಳ್ತೇನೆ ನೋಡಿ ಪುಟಾಣಿ ಮಕ್ಕಳೇ, ಈರುಳ್ಳಿಯನ್ನು ಹುಡುಕಬೇಕಾಗಿದೆ. ಈರುಳ್ಳಿ ಬೇರೆ ಯಾವ್ದು ಹುಡುಕ್ಲಿಕ್ಕಿಲ್ಲ, ತರಲಿಕ್ಕಿಲ್ಲ, ಈರುಳ್ಳಿ ಮಾತ್ರ.
ಕೂಡ ಬರ್ತಿತ್ತು ಅಂತ ನನಗೆ ಅನಿಸ್ತಾ ಇದೆ. ಆದ್ರೆ ಯಾರು ಕೂಡ ತಂದದ್ದು ಈರುಳ್ಳಿ ಮಾತ್ರ ನೆನಪು ಮಾಡಿಕೊಳ್ಬೇಕಾಗಿದೆ. ಮತ್ತೆ ಪುಟಾಣಿ ಮಕ್ಕಳು ಓಡ್ತಾ ಇದ್ದಾರೆ. ಚಪ್ಪಲ ಮಕ್ಕಳು ಓಡುವ ಸಂದರ್ಭದಲ್ಲಿ ನಮ್ಮ ಕೈಗಳನ್ನು ನಾವು ಕಟ್ಟಿದ್ರೆ ಅದಕ್ಕೆ ಸ್ವಲ್ಪ ಬೆಲೆ ಇದೆಯಾ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನ ಮಾಡಬೇಕಾಗಿದೆ. ಕೈಗಳನ್ನು ಕಟ್ಟುವ ಸಮಯ ಬರ್ತದೆ, ಆವಾಗ ನಾವು ಕೈಗಟ್ಟೋಣ. ಈಗ ಜೋರಾದ ಚಪ್ಪಲ ಮುಗಿಸುವುದೇ ಬೇಡ. ಮಕ್ಕಳು ಓಡ್ತಾ ಇರುವಾಗ ನಮ್ಮ ಕೈಗಳಿಗೆ ಯಾಕೆ ಕೆಲಸ ಕೊಡಬೇಕು ಅನ್ನೋ ಚಿಂತನೆ ಬೇಡ. ಜೋರಾದ ಚಪ್ಪಲೊಂದಿಗೆ ಬರಲಿ. ಈ ಕಡೆ ಬರ್ತಾ ಇದೆ ನೋಡಿ, ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬೇಕಾಗಿದೆ. ಬೆಳ್ಳುಳ್ಳಿ, ಆಹಾ, ಬೆಳ್ಳುಳ್ಳಿ ಬರ್ತಾ ಇದೆ ನೋಡಿ. ಮತ್ತೆ ಓಡ್ಬೇಕಾಗಿದೆ, ಓಡ್ಬೇಕಾಗಿದೆ ನೋಡಿ. ಆ ಕಡೆ ಚಪ್ಪಲ ಮುಗ್ಲಿಕ್ಕೆ ಸಾಧ್ಯ ಇಲ್ಲ, ಜೋರಾದ ಬರಬೇಕಾಗಿದೆ. ಮಕ್ಕಳು ನಿಲ್ತಾ ಇಲ್ಲ ಅಂತ ಹೇಳುವಾಗ ನಾವು ಯಾಕೆ ನೋಡಿ, ಆ ಕಡೆ ಮತ್ತೆ ಬರ್ತಾ ಇದೆ, ಸಿಂಹ ಬರ್ತಾ ಇದೆ. ಅಡಿಕೆ, ಅಡಿಕೆ ಬೇಕಾಗಿದೆ, ಅಡಿಕೆ ವಾಪಸ್ ಬಂದಿದೆ ಅಡಿಕೆ. ಧನ್ಯವಾದಗಳು. ಪುಟಾಣಿ ಮಕ್ಕಳೇ, ಓಡ್ತಾ ಓಡ್ತಾ ಗಮನ ಇಲ್ಲಿ ಬೇಕಾಗಿದೆ, ಎಲ್ಲಿ ವಸ್ತುವಿನ ಮೇಲೆ ಬೇಕಾಗ್ತದೆ ನೋಡಿ. ಮತ್ತೆ ಹೇಳ್ತಾ ಇದ್ದಾನೆ, ಬಟಾಟೆ 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 ಬರ್ಬೇಕಾಗಿದೆ. ಬಟಾಟೆ, ಓಹಾ, ಎಲ್ರು ಕೂಡ ಮುಗಿದಿಲ್ತಾ ಇದ್ದಾರೆ. ಬಟಾಟೆ ಮೇಲೆ ಗಮನ ಬಹಳ. ಪುಟಾಣಿ ಮಕ್ಕಳು ಅಂತ ಹೇಳಿದ್ರೆ ನಮಗಿಂತಲೂ ಕೂಡ ಜಾಸ್ತಿ ಬಹಳ ಚುರುಕಾಗಿದ್ದಾರೆ. ಈ ಬಾರಿ ಬಟಾಟೆ ಆಗಿದೆ. ಈ ಬಾರಿ ನೋಡ್ಬೇಕಾಗಿದೆ, ಬಹಳ ಸೂಕ್ಷ್ಮತೆಯಿಂದ ಗಮನಿಸಬೇಕಾಗಿದೆ. ಕುಂಕುಮ 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 ಹುಡುಕಬೇಕಾಗಿದೆ. ಕುಂಕುಮ 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 ಹುಡುಕಬೇಕಾಗಿದೆ. ನೋಡೋಣ, ಬೇರೆ ಯಾವುದು ತರ್ಲಿಕ್ಕಿಲ್ಲ, ಬೇರೆ ಯಾವುದು ತರ್ಲಿಕ್ಕಿಲ್ಲ. ಇಲ್ಲ, ಕುಂಕುಮ ಬರಬೇಕಾಗಿದೆ. ಎಸ್, ಇಲ್ಲಿ ಕುಂಕುಮ ಬಂದಿದೆ. ತಾವು ತಗೊಂಡು ಬಂದಿದೆ ಯಾವುದು ಅಂತ ಹೇಳಿದ್ರೆ ಬೆಳ್ಳುಳ್ಳಿ. ಸರಿ, ಮುಂದೆ ನೋಡೋಣ. ಮುಂದಿನ ಸರದಿ ದ್ರಾಕ್ಷಿ ಮತ್ತು ಗೋಡಂಬಿ ಎಲ್ಲಿದೆ ನೋಡೋಣ. ದ್ರಾಕ್ಷಿ ಮತ್ತು ಗೋಡಂಬಿ ಪಾಯಸಕ್ಕೆ ಬೇಕಾಗಿದೆ. ಮಧ್ಯಾಹ್ನದ ಪಾಯಸಕ್ಕೆ ದ್ರಾಕ್ಷಿ ಗೋಡಂಬಿ ಸರಿಯಾಗಿ ಬಂದಿದೆ. ಮುಂದೆ ಬೇಕಾಗಿದೆ ಬೀಟ್ರೂಟ್. ಬೀಟ್ರೂಟ್ ಬೇಕಾಗಿದೆ. ಹೃದಯಕ್ಕೆ ಕೂಡ ಅತ್ಯವಶ್ಯಕ ಫುಡ್ ಯಾವುದು ಅಂತ ಹೇಳಿದ್ರೆ ಅದು ಬೀಟ್ರೂಟ್. ಈ ಬಾರಿ ಮುಂದೆ ಬರ್ತಾ ಇದೆ ನೋಡಿ. ನಿಮ್ಮ ಮನೆಗಳಲ್ಲಿ ಕೂಡ ಕಾಣುವಂತ ವಸ್ತು ಪೇರಳೆ ಎಲೆ ಬರ್ತಾ ಇದೆ ನೋಡಿ. ಸೀಬೆ ಹಣ್ಣಿನ ಎಲೆ ಬರ್ತಾ ಇದೆ. ಕೊನೆಯದಾಗಿ ಬೇಕಾಗಿದೆ ಮಧ್ಯಾಹ್ನದ ಹೊತ್ತಿಗೆ ಕಾಣುವಂತ ಹೆಚ್ಚಿನ ವಸ್ತು ಟೊಮೆಟೊ. ಟೊಮೆಟೊ ಎಲ್ಲಿದೆ ನೋಡಿ. ಟೊಮೆಟೊ ಬೇಕಾಗಿದೆ. ಈ ಬಾರಿ ಟೊಮೆಟೊ ನಮ್ಮ ಕೈಗೆ ಬಂದಾಗಿದೆ. ಕೊನೆಯ ಒಂದು ವಸ್ತು ಬಾಕಿಯಾಗಿದೆ. ಬೆಳಗಿನಿಂದ ದೀಪ ಪ್ರಜ್ವಲನ ಮಾಡಿದಂತಹ ಸಂದರ್ಭದಲ್ಲಿ ಉಪಯೋಗಿಸುವಂತದ್ದು ಅದುವೇ ಆರತಿ ಬತ್ತಿ ನೋಡಿ. ಆರತಿ ಬತ್ತಿ ಬೇಕಾಗಿದೆ. ಧಾರ್ಮಿಕ ಕಾರ್ಯಕ್ರಮದಲ್ಲಿ ಉಪಯೋಗಿಸುವಂತಹ ಆರತಿ ಬತ್ತಿ ನೋಡಿ. ಓಹೋ, ಬರ್ತಾ ಇದೆ ನೋಡಿ. ಈ ಬಾರಿ ಕೊನೆಯ ಹಂತದಲ್ಲಿ ನಾವಿದ್ದ ಬರಲಿ ಜೋರಾದ ಚಪ್ಪಲೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು, ಈ ಒಂದು ಆಟವನ್ನು ಮುಗಿಸೋಣ. ಇಲ್ಲಿ ಗ್ರಾಮೀಣ ಮಟ್ಟದ ಭಾಗದಲ್ಲಿರುವಂತಹ ಅಂಗನವಾಡಿಯನ್ನು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಗುರುತಿಸುವಂತೆ ಆಗಬೇಕು. ಇದಕ್ಕೆ ತಮ್ಮೆಲ್ಲರ ಸಹಕಾರ ಕೂಡ ಬೇಕು. ಇನ್ನು ಮುಂದೆ ಈ ಅಂಗನವಾಡಿಗೆ ಪ್ರಶಸ್ತಿ ಕೂಡ ಬರಲಿ. ಈ ಬಹುಮಾನ ವಿತರಣೆಯನ್ನು ನಮ್ಮ 4 ಸಂಘಗಳು, ಸ್ನೇಹ ಸ್ವಸಹಾಯ ಸಂಘ, ಮಧುರ ಸ್ವಸಹಾಯ ಸಂಘ ಹಾಗೂ ಶ್ರೀರಕ್ಷಾ ಸ್ವಸಹಾಯ ಸಂಘ, ಭಾಗ್ಯಜ್ಯೋತಿ ಸ್ವಸಹಾಯ ಸಂಘ ಹಾಗೂ ನಾವು ಸೇರಿಕೊಂಡು ಕೊಟ್ಟಿದ್ದೇವೆ. ಅವರಿಗೆ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮಕ್ಕಳ ದಿನಾಚರಣೆ ಅಂಗವಾಗಿ ಸ್ಪರ್ಧೆಗಳನ್ನು ಮಾಡಿದ್ದಾರೆ. ಈ ಸ್ಪರ್ಧೆಗಳ ಬಹುಮಾನ ಈ ರೀತಿ ಇರ್ತದೆ. ಹೆಸರು ಕರೆದ ಕೂಡಲೇ ಆದಷ್ಟು ಬೇಗ ಬಂದು ಬಹುಮಾನವನ್ನು ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ತೇನೆ. ಸಂಗೀತ ಕುರ್ಚಿ 3 ರಿಂದ 4 ವರ್ಷ, ಪ್ರಥಮ ಕುಶಾಂತ್ ಗೌಡ. ಜೋರದ ಚಪ್ಪಾಳೆಯೊಂದಿಗೆ ಸಣ್ಣ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿದೆ. ಹಾಗೆಯೇ ದ್ವಿತೀಯ ಅನ್ವಿ. ಹಾಗೆಯೇ ತೃತೀಯ ಹರ್ಷಿಕಾ ಬಾಳೆವಳುಪು. ನಾಲ್ಕರಿಂದ 5 ವರ್ಷ, ಸಂಗೀತ ಕುರ್ಚಿ, ಪ್ರಥಮ ಸನ್ನಿಧಿ. ದ್ವಿತೀಯ ಮೋನಿಶಾ. ತೃತೀಯ ಋತ್ವಿನ್ ರಾಜ್. ನಾಲ್ಕರಿಂದ 5 ವರ್ಷ, ಪಿಕ್ ಆ್ಯಂಡ್ ರೇಸ್, ಪ್ರಥಮ ಮೋಕ್ಷಿತಾ. ದ್ವಿತೀಯ ಸನ್ನಿಧಿ. ತೃತೀಯ ಋತ್ವಿನ್ ರಾಜ್. ದ್ವಿತೀಯ ಸನ್ನಿಧಿ.
ತೃತೀಯ ಋತ್ವಿನ್ ರಾಜ್. 3 ರಿಂದ 4 ವರ್ಷ ಮಕ್ಕಳ ಪಿಕ್ ಅಂಡ್ ರೇಸ್ ಪ್ರಥಮ ಅನ್ವಿ. ಈ ಬಹುಮಾನವನ್ನು ಶಿವಪ್ರಸಾದ್ ಆಲೇಟಿ ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಶಮಿಕಾ ದ್ವಿತೀಯ. ತೃತೀಯ ಸಲ್ಮಾನ್ ಅಬ್ದುಲ್. ತೃತೀಯ ಸಲ್ಮಾನ್ ಅಬ್ದುಲ್. 3 ರಿಂದ 4 ವರ್ಷ ಮಣಿ ಪೋಣಿಸುವುದು ಪ್ರಥಮ ರಚನ್ BR. ದ್ವಿತೀಯ ಅನ್ವಿ ಮತ್ತು ಕುಶಾಂತ್ ಗೌಡ. ತೃತೀಯ ಹರ್ಷಿಕಾ. ತೃತೀಯ ಹರ್ಷಿಕಾ. ಬಹುಮಾನವನ್ನು ಇಷ್ಟರವರೆಗೂ ವಿತರಿಸಿದಂತಹ ಶಿವಪ್ರಸಾದ್ ವರದಿಗಾರ ಇವರಿಗೆ ಕೂಡ ಧನ್ಯವಾದಗಳು. 3 ರಿಂದ 4 ವರ್ಷ ಬಾಟ್ಲಿಗೆ ನೀರು ತುಂಬಿಸುವಂಥದ್ದು ಪ್ರಥಮ ಕುಶಾಂತ್ ಗೌಡ. ದ್ವಿತೀಯ ಹರ್ಷಿಕಾ. ತೃತೀಯ ನಶ್ವ. ಹಾಗೆಯೇ 4 ರಿಂದ 5 ವರ್ಷ ಬಾಟ್ಲಿಗೆ ನೀರು ತುಂಬಿಸುವಂಥದ್ದು ಪ್ರಥಮ ಮೋನಿಶಾ. ದ್ವಿತೀಯ ಮೋಕ್ಷಿತಾ. ತೃತೀಯ ಸನ್ನಿಧಿ. ವಸ್ತುಗಳನ್ನು ಗುರುತಿಸುವಿಕೆ ಅದು 4 ರಿಂದ 5 ವರ್ಷ ಪ್ರಥಮ ಸನ್ನಿಧಿ. ದ್ವಿತೀಯ ಮೋನಿಶಾ. ತೃತೀಯ ಮೋಕ್ಷಿತಾ. ಈಗಾಗಲೇ ಸಿಗದೇ ಇರುವ ಮಕ್ಕಳು ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಸರದಿ ಸಾಲಿನಲ್ಲಿ ಬಂದು ಸ್ವೀಕಾರ ಮಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನನಗೆ ಅನಿಸ್ತಾ ಇದೆ ಏನಂತ ಹೇಳಿದ್ರೆ, ಈ ಒಂದು ಅಂಗನವಾಡಿ ಆಗ ದೀಪಿಕಾ ಮೇಡಮ್ ಹೇಳಿದಾಗೆ ಅತ್ಯುತ್ತಮ ಒಂದು ಅಂಗನವಾಡಿ ಅಂತೇಳಿ ಗುರುತಿಸಿಕೊಳ್ಳಿಕ್ಕೆ ಇದೊಂದು ಖಂಡಿತ ಅಂತೇಳಿ ಒಳ್ಳೆಯ ಒಂದು ಅವಕಾಶ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಅಂದರೆ ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಅಲ್ಲಿ ಅಂಗನವಾಡಿ ಅವರು ಹೇಳಿದಾಗೆ ಮಕ್ಕಳನ್ನು ನಾವು ಹೊರಗಿಂದಲೇ ಕಳಿಸಿ ನಾವು ಈಚೆ ಬರ್ತಾ ಇದ್ದೇವೆ. ಅಂದರೆ ಪೋಷಕರು ಅಂಗನವಾಡಿ ಒಳಗೆ ಹೋಗ್ತಾ ಇಲ್ಲ, ಅಲ್ಲಿ ಹಿಂದೆ ಹೊರಗಡೆಯಿಂದಲೇ ನಾವು ಬರುವಂಥದ್ದು. ಆದರೆ ಬೇರೆ ಬೇರೆ ಕಾರ್ಯಕ್ರಮಗಳು ಅಂಗನವಾಡಿಯಲ್ಲಿ ಆಗ್ತದೆ, ಅಲ್ಲಿ ಪೋಷಕರ ಸೇರುವಿಕೆ ತುಂಬ ಕಡಿಮೆ ಇದೆ. ಆದರೆ ಇವತ್ತಿನ ಈ ಒಂದು ಕಾರ್ಯಕ್ರಮ ನೋಡುವಾಗ ನನಗೆ ತುಂಬ ಖುಷಿ ಆಗ್ತಾ ಇದೆ, ಪೋಷಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸುತ್ತಿರುವಂಥದ್ದು. ಹಾಗೆ ಕಾರ್ಯಕ್ರಮ ಕೂಡ ಹಾಗೆ ಬೆಳಿಗ್ಗೆಯಿಂದ ನಾನಿಲ್ಲಿ ಭಾಗವಹಿಸಬೇಕಿತ್ತು ಅಂತೇಳಿ ಅನಿಸ್ತಾ ಇದೆ. ಅಂದರೆ ಮಕ್ಕಳನ್ನು ಅಷ್ಟು ರೀತಿಯಲ್ಲಿ ಅವರು ತಯಾರು ಮಾಡಿರುವಂಥದ್ದು. ಇಲ್ಲಿಯ ಕಾರ್ಯಕರ್ತರು ಇರ್ಬೋದು, ಪೋಷಕರು ಇರ್ಬೋದು, ಅಂಗನವಾಡಿ ಸಹಾಯಕಿ ಇರ್ಬೋದು, ಒಳ್ಳೆ ರೀತಿಯಲ್ಲಿ ಅವರನ್ನು ತಯಾರು ಮಾಡಿರುವಂಥದ್ದು ತುಂಬ ಖುಷಿಯ ವಿಚಾರ. ನಮ್ಮ ಬಾರ್ಪಣೆ ಅಂಗನವಾಡಿಯ ಶಿಕ್ಷಕರಿಗೆ ಒಳ್ಳೆಯ ಒಂದು ಪ್ರಶಸ್ತಿ ಲಭಿಸುವಂತಾಗಲಿ ಅಂತ ಹೇಳಿಕೊಂಡು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಸೇರಲಿ ಮಾತನಾಡಲು ಅವಕಾಶವನ್ನು ಒದಗಿಸಿಕೊಟ್ಟಂಥ ನಿಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.